ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ಕೊಂಡು ಈ ರೀತಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಬಿಸ್ಕೆಟ್ನ ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ಈ ಒಂದು ಬಿಸ್ಕೆಟ್ನ ಮಾಡ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯ ಮೈದಾ ಹಿಟ್ಟನ್ನಾಗಲಿ ಅಥವಾ ರವೆನ್ನಾಗಲಿ ಬಳಸಿರೋದಿಲ್ಲ. ಕೇವಲ ಗೋಧಿ ಹಿಟ್ಟನ್ನು ಮಾತ್ರ ನಾವು ಬಳಸ್ಕೊಂಡು ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಈ ಒಂದು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಿಸ್ಕೆಟ್ ರೀತಿಯಲ್ಲೇ ಈ ಬಿಸ್ಕೆಟ್ನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟ್ ಅಂತಂದರೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಬಿಸ್ಕೆಟ್ನ ಮಾಡ್ಕೊಳ್ಬೋದು. ಅಷ್ಟೊಂದು ಪರ್ಫೆಕ್ಟಾಗಿ ಬಿಸ್ಕೆಟ್ನ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಅಳತೆ ಅಂತ ಏನಿಲ್ಲ, ನಿಮಗೆ ಎಷ್ಟು ಬಿಸ್ಕೆಟ್ ಬೇಕೋ ಆ ಒಂದು ಆಧಾರದ ಮೇಲೆ ಗೋಧಿ ಹಿಟ್ಟನ್ನು ಬಳಸ್ಕೊಳ್ಬೋದು. 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಬಳಸ್ಕೊಳ್ತಿದ್ದೀನಿ. ಇಲ್ಲಿ ಸಕ್ಕರೆ ಹೆಚ್ಚಾಗಿ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಮಾತ್ರ ಬಳಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಹಿಟ್ಟಿಗೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕಲ್ಕೊಳ್ಬೇಕು, ಆ ರೀತಿ ಕಲಿಸ್ಕೊಳ್ಳೋಣ. ನೀವು ಸಕ್ಕರೆ ಬದಲಿಗೆ ಸಕ್ಕರೆ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆನ ಸ್ವಲ್ಪ ಪ್ರಮಾಣ ಹೆಚ್ಚಾಗಿ ಮಾಡ್ಕೊಳ್ಬೋದು. ಅಂದರೆ 2 ಸ್ಪೂನ್ ಬದಲಿಗೆ 4 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಇವಾಗ ನೋಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ತಾ ಬರೋಣ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಬಿಸ್ಕೆಟ್ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇದು ಹಿಟ್ಟನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ತಾ ಹೋಗಿ. ಕಲಿಸುವಾಗ ಏನಾದರೂ ಒಂದು ಸ್ವಲ್ಪ ಸ್ಮೂತ್ ಆಯಿತು, ಮೃದುವಾಯಿತು ಅಂದರೆ ಮತ್ತೆ ನೀವು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯ ರವೆನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡು ನೀವು ಇದೇ ರೀತಿಯಲ್ಲಿ ಪ್ರೊಸೀಜರಲ್ಲಿ ನೀವು ಬಿಸ್ಕೆಟ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. ಒಂದು 10 ನಿಮಿಷ ಇದು ನೆನೆಸೋಕ್ಕಿಡೋಣ. ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ 10 ನಿಮಿಷ ಆಗಿತ್ತು, ಕರೆಕ್ಟಾಗಿ ನೆನ್ಕೊಂಡಿದೆ. ಇಲ್ಲಿ ಅಡುಗೆ ಸೋಡಾ ಬಳಸಿರೋದ್ರಿಂದ ಹಿಟ್ಟು ಕೂಡ ಅರಳ್ಕೊಂಡಿರುತ್ತೆ. ಈ ರೀತಿ ಅರಳ್ಕೊಂಡಿರಬೇಕು ಹಿಟ್ಟು. ನೋಡಿ ಈ ರೀತಿ. ಅಡುಗೆ ಸೋಡಾ ಬಳಸದೆ ಕೂಡ ಮಾಡ್ಕೊಳ್ಬೋದು, ಆದರೆ ಅಡುಗೆ ಸೋಡಾ ಹಾಕೋದ್ರಿಂದ ಒಂದು ಸ್ವಲ್ಪ ನಮಗೆ ಮಾಡ್ತಕ್ಕಂಥ ಬಿಸ್ಕೆಟು ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮನೇಲೇ ನಾವು ಬಳಸ್ತಕ್ಕಂಥ ಅಡುಗೆ ಸೋಡಾನ ಬಳಸ್ಕೊಳ್ಳಿ. ಬೇಕಿಂಗ್ ಪೌಡ್ರಲ್ಲ, ಅಡುಗೆ ಸೋಡಾ ಅಷ್ಟೇ. ಇವಾಗ ನೋಡಿ ಒಂದು 3 ಪಾರ್ಟಾಗಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಹಿಟ್ಟನ್ನು ನಾನು 3 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಉಳ್ಳೆನ ತೊಗೊಂಡು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕು. ಆದರೆ ಇದನ್ನು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ತೀರಾ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿ ಅಲ್ಲ. ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಒಂದು ಹಿಟ್ಟನ್ನು ಲಟ್ಟಿಸ್ತಾ ಹೋಗೋಣ. ನೀವು ಬೇಕು ಅಂದರೆ ಎಲ್ಲ ಹಿಟ್ಟನ್ನು ಒಂದೇ ಸರಿಗೆ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಳ್ಬೋದು. ನಾನಿಲ್ಲಿ 3 ಭಾಗ ಮಾತ್ರ ಮಾಡಿಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ. ನಿಮಗೇನಾದರೂ ಅರ್ಜೆಂಟ್ ಆಗಬೇಕು ಅಂದರೆ ಒಟ್ಟಿಗೆ ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ನೋಡಿ ಈ ರೀತಿ ಲಟ್ಟಿಸ್ಕೊಳ್ಬೇಕು. ಈ ಒಂದು ಅಳತೆಯಲ್ಲಿ ದಪ್ಪವಾಗಿರಬೇಕು. ತೀರಾ ದಪ್ಪನೂ ಅಲ್ಲ, ತೀರಾ ತಿಳುವನಲ್ಲ, ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ನೀವು ಬೇಕು ಒಂದು ಸ್ಟ್ರಕ್ಚರಲ್ಲಿ ಕಟ್ ಮಾಡ್ಕೊಳ್ಬೋದು. ರೌಂಡಾಗಾದರೂ ಅಥವಾ ರೆಕ್ಟ್ಯಾಂಗಲ್ ರೀತಿ ಒಳಗಾದರೂ ಅಥವಾ ಶಂಕರಪಾಳೆ ಥರ. ನಾನಿಲ್ಲಿ ಚೌಕಾಗಿರಲಿ ಅನ್ನೋದಕ್ಕೋಸ್ಕರ ಎಡ್ಜಲ್ಲಿರ್ತಕ್ಕಂಥ ಒಂದು ಎಕ್ಸ್ಟ್ರಾ ಪಾರ್ಟ್ನ ತಗೊಳ್ತಿದ್ದೀನಿ. ನೋಡಿ ಈ ರೀತಿ. ನೀವು ಬೇಕು ಅಂದರೆ ಸರ್ಕಲ್ಲಾಗಿ ಕೂಡ ಒಂದು ಬಟ್ಟಲ್ ಸಹಾಯದಿಂದ ನೀವು ಕಟ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಮಾಡಿಕೊಂಡು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಿಸ್ಕೆಟಿನ ರೀತಿಯಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ ಇದು ಕಟ್ಟಾಗಿದೆ. ಇವಾಗ ನೀವು ಡೈರೆಕ್ಟಾಗಿ ಹೀಗೇನೂ ಕರ್ಕೊಳ್ಬೋದು, ಆದರೆ ಇಲ್ಲಿ ಒಂದು ಹೋಲ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಒಳಗಡೆ ಕೂಡ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಒಂದು ಫೋಕ್ ಅಥವಾ ಟೂತ್ಪಿಕ್ ಒಂದು ಸಹಾಯದಿಂದ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ನೋಡಿ ಅಂಗಡಿಯಲ್ಲಿ ಇದೇ ರೀತಿಯಲ್ಲಿ ಕೆಲವೊಂದು ಬಿಸ್ಕೆಟ್ಗಳು ನಮಗೆ ಸಿಗ್ತವೆ, ಹಾಗಾಗಿ ಆ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಈ ರೀತಿ ನೈಫ್ ಸಹಾಯದಿಂದ ಲೈನ್ ಆಗಿ ಕೂಡ ಹಾಕ್ಕೊಳ್ಬೋದು. ಈ ರೀತಿಯಲ್ಲಿ ಕೂಡ ಅಂಗಡಿಯಲ್ಲಿ ಬಿಸ್ಕೆಟ್ ಸಿಗ್ತಿರ್ತವೆ. ನೋಡಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಎರಡರಲ್ಲಿ ಯಾವುದನ್ನಾದರೂ ನೀವು ಟ್ರೈ ಮಾಡ್ಬೋದು. ಹಾಗೆ ಸರ್ಕಲ್ಲಾಗಿ ಮಾಡಿಕೊಂಡು ಈ ರೀತಿ ಹೋಲು ಅಥವಾ ಈ ರೀತಿ ಲೈನ್ ಆಗಿ ಕೂಡ ನೀವು ಗೆರೆಗಳನ್ನ ಹಾಕ್ಕೊಳ್ಬೋದು. ನಾನು ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಲ್ಲಿ ಒಂದು ಬ್ಯಾಚನ್ನ ಮಾಡಿಟ್ಕೊಂಡಿದ್ದೀನಿ. ಒಂದು ಬ್ಯಾಚಲ್ಲಿ 7ರಿಂದ 8 ಬಿಸ್ಕೆಟ್ ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವುಗಳನ್ನು ಅಂದರೆ ಬಿಸ್ಕೆಟ್ಗಳನ್ನು ಬಿಡ್ತಾ ಹೋಗಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸ್ಕೆಟ್ಗಳನ್ನ ಬಿಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸ್ಕೆಟ್ಗಳನ್ನ ಬಿಟ್ಕೊಂಡು ಈ ರೀತಿ ಮೇಲ್ಗಡೆ ತನ್ನಿಂದ ತಾನೇ ಎದ್ಕೊಂಡು ಬರುತ್ತೆ. ಎದ್ಕೊಂಡು ಬಂದಾದಮೇಲೆ ನೀವು ಇವುಗಳನ್ನ ತಿರುಚಿ ಹಾಕಬೇಕು.
ನೋಡಿ ಇವಾಗ ಕರೆಕ್ಟಾಗಿ ಎದ್ಕೊಂಡು ಬಂದಿದೆ. ಈಗ ಇದನ್ನು ತಿರುಚಾಕಿ ಹಸಿ ಇದ್ದಾಗಲೇ ಹಾಕಿದರೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಈ ಬಿಸ್ಕೆಟು ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಒಂಚೂರು ಕೂಡ ಸ್ಪ್ರೆಡ್ ಆಗಲ್ಲ. ನೋಡಿ ಈ ರೀತಿ ಎರಡು ಬದಿಯಲ್ಲಿ ತಿರುಸ್ತಾ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಬಬಲ್ಸ್ ಕಡಿಮೆ ಆಗ್ತಿದೆ ಅಂದಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಎರಡೂ ಬದಿಯಲ್ಲಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ಪರ್ಫೆಕ್ಟಾಗೇ ಬರುತ್ತೆ, ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ಅಷ್ಟು ಕರೆಕ್ಟಾಗಿ ನಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಿಸ್ಕಿಟ್ನ, ಅದರಲ್ಲಿ ಈ ಒಂದು ಬಿಸ್ಕಿಟ್ ರೆಸಿಪಿನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಜಸ್ಟ್ 1 ಕಪ್ ಗೋಧಿ ಹಿಟ್ಟಿತ್ತು ಅಂತಂದರೆ ಆರಾಮಾಗಿ ನಾವು ಬಿಸ್ಕೆಟ್ನ ಮಾಡ್ಕೊಳ್ಬೋದು. ನೋಡಿ ಇವಾಗ ಬಣ್ಣ ಬದಲಾಗ್ತಿದೆ. ಇಷ್ಟು ಬಣ್ಣ ಬದಲಾದರೆ ಸಾಕು. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು. ಇವಾಗ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದ್ದಾವೆ, ಅಂದರೆ ಗುಳ್ಳೆಗಳೆಲ್ಲ ಕಡಿಮೆ ಆಗಿದ್ದಾವೆ. ಇವಾಗ ತಗೊಳ್ತಿದ್ದೀನಿ. ಇಷ್ಟ ಆದರೆ ಸಾಕು, ಇವಾಗ ತಗೊಂಡ್ಬಿಡೋಣ. ನೋಡಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಬಿಸ್ಕೆಟು. ಅಂಗಡಿಯಲ್ಲಿ ಈ ಉಪ್ಪಿನ ಬಿಸ್ಕೆಟು ಅಥವಾ ಈ ಸಾಲ್ಟು ಅಥವಾ ಈ ಮಸಾಲ ಬಿಸ್ಕೆಟ್ ಇದೇ ರೀತಿಯಲ್ಲಿರುತ್ತೆ. ನೀವು ಬೇಕು ಅಂದರೆ ಈ ಬಿಸ್ಕೆಟ್ಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಅಂದರೆ ಲಾಸ್ಟಲ್ಲಿ ಎಲ್ಲ ಬಿಸ್ಕೆಟ್ ಕರೆದಾದ್ಮೇಲೆ ಉಪ್ಪು ಅಥವಾ ಖಾರ ಸೇರಿಸ್ಕೊಳ್ಬೋದು. ಅದರ ಬದಲಿಗೆ ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಏನೂ ಸೇರಿಸಿಲ್ಲ, ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಪ್ರತಿ ಬ್ಯಾಚನ್ನು ಕೂಡ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡು ರೆಡಿ ಮಾಡಿದ್ದೀನಿ. ನೋಡಿ ಸೌಂಡಲ್ಲೇ ಗೊತ್ತಾಗುತ್ತೆ ಬಿಸ್ಕೆಟ್ ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಒಂಚೂರು ಕೂಡ ನಿಮಗೆ ಎಲ್ಲೂ ಕೂಡ ಹಾಳಾಗೋದಿಲ್ಲ ಈ ಒಂದು ಬಿಸ್ಕೆಟ್ ರೆಸಿಪಿ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಬಿಸ್ಕೆಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಉಪ್ಪು, ಖಾರ ಅಥವಾ ಜೀರಿಗೆ ಪುಡಿನ ಕೂಡ ಬಳಸ್ಕೊಳ್ಬೋದು. ಯಾವುದನ್ನು ಬಳಸ್ತೀವಿ, ಉಪ್ಪನ್ನು ಬಳಸಿದರೆ ಉಪ್ಪಿನ ಬಿಸ್ಕೆಟು, ಜೀರಿಗೆ ಪುಡಿ ಬಳಸ್ಕೊಂಡ್ರೆ ಜೀರಿಗೆ ಬಿಸ್ಕೆಟ್ ಅನ್ನೋ ರೀತಿಯಲ್ಲಿ ಇರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸೌಂಡಲ್ಲೇ ಗೊತ್ತಾಗುತ್ತೆ. ಇಷ್ಟು ಪರ್ಫೆಕ್ಟಾಗಿ ಗೋಧಿ ಹಿಟ್ಟಿನಿಂದ ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.